ಇವತ್ತು ಮೈಸೂರಿಂದ ಬಂದಿದ್ದೀನಿ. ಎಲ್ಲಿಗೆ ಅಂತ ಅಂದರೆ ದೆಹಲಿಗೆ ಬಂದು ಇಲ್ಲಿಂದ ಪ್ರಯಾಗ್ರಾಜ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗಂಗಾ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಕುಂಭಮೇಳದಲ್ಲಿ ಗಂಗಾ ಸ್ನಾನ ಮಾಡಿ ಮತ್ತು ನಮ್ಮ ಸಂಪ್ರದಾಯಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮತ್ತೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ಸು, ಭಾರತೀಯ ಜನತಾ ಪಾರ್ಟಿ, ಜನತಾ ದಳ ಈ ಮೂರು ಪಾರ್ಟಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನೆ ಒಬ್ಬರು ಮೇಲೊಬ್ಬರು ಮೇಲಾಟ ಆಡ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಕೂಡ ಆಡಳಿತನ ಸರಿಯಾಗಿ ಮಾಡ್ತಾ ಇಲ್ಲ, ವಿರೋಧ ಮಾಡೋರು ಕೂಡ ಸರಿಯಾಗಿ ವಿರೋಧ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಆ ಮೂಲೆಯಲ್ಲೊಬ್ಬ ಕೂಗ್ತಾನೆ ಕಳ್ಳ ಅಂತಾನೆ, ಈ ಮೂಲೆಯಲ್ಲೊಬ್ಬ ನಿಮ್ಮಪ್ಪ ಕಳ್ಳ ಅಂತಾನೆ. ಇದು ಕರ್ನಾಟಕದ ರಾಜಕೀಯ. ಯುವಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು. ನಾವು ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭವಿಷ್ಯದ ನಾಯಕರುಗಳಿಗೆ ಹೇಳ್ಕೊಡುವಂಥ ಪಾಠನ ಇದು. ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಲಾಲಸೆಗಾಗಿ ತಮ್ಮನ್ನ ತಾವೇ ವೈಭವೀಕರಿಸಿಕೊಂಡು ನಾನು ನನ್ನ ಬಿಟ್ಟು ಇನ್ಯಾವನೂ ಇಲ್ಲ ಅಂತ. ಹಾಗಾಗಿ ಇಡೀ ಕರ್ನಾಟಕ, ಯಾವ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು, ದೇವರಾಜ ಅರಸ್, ಎಸ್.ಎಂ. ಕೃಷ್ಣ, ರಾಮಕೃಷ್ಣ ಹೆಗಡೆ, ಬಂಗಾರಪ್ಪ ಇತ್ಯಾದಿ ಅಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ಕಂಡು ದೇವರಾಜ ಅರಸಂತ ಪುಣ್ಯಾತ್ಮ ಜನರಿಗೆ ಬೇಕಾದಂಥ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಕೊಟ್ಟಂತ ಕರ್ನಾಟಕದಲ್ಲಿ ಇವತ್ತು ಬಹಳ ನೋವಿನ ಸಂಗತಿ. ನಾನು ಕೂಡ ಕರ್ನಾಟಕದಲ್ಲಿ ಶಾಸಕನಾಗಿ, MP ಆಗಿ, ಮಂತ್ರಿಯಾಗಿದ್ದಂತ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಕರ್ನಾಟಕ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆಲ್ಲ ಸೇರಿ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ ತಪ್ಪಾಗಲಾರದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.